ಕೊರೋನೋತ್ತರ ಈ ಒಂದು ಸಮಯದಲ್ಲಿ ಹಾರ್ಟ್ ಅಟ್ಯಾಕ್ ಸಮಸ್ಯೆ ಏನಿದೆ ಅದೆಲ್ಲ ಜಾಸ್ತಿ ಆಗ್ತಾ ಇದೆ. ಕೊರೋನಾ ಸಮಯದಿಂದ ಈಚೆಗೆ ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಕೊರೋನಾದ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಳ, ಎಲ್ಲೆಂದರಲ್ಲಿ ಕುಸಿದು ಸಾಯ್ತಾ ಇದ್ದಾರೆ ಯುವ ಜನತೆ. ಕೊರೋನೋತ್ತರ ಕಾಲದಲ್ಲಿ ಹೃದಯಾಘಾತಗಳು ಹೆಚ್ಚಲಾಗ್ತಾ ಇದೆ. ಇಲ್ಲಿಂದೆಲ್ಲೋ ಇದ್ದಕ್ಕಿದ್ದಂಗೆ ಕುಸಿದು ಸಾಯ್ತಾ ಇದ್ದಾವೆ ಯುವ ಜನತೆ. ಹಾಸನ ಜಿಲ್ಲೆಯಲ್ಲಂತೂ ತಿಂಗಳಲ್ಲಿ 13 ಬಲಿಯಾಗಿದೆ. ರಾಜ್ಯದ ವಿವಿಧೆಡೆ ನಿತ್ಯ ಇಂತಹ ಅಕಾಲಿಕ ಸಾವುಗಳು ಹೆಚ್ಚಳವಾಗ್ತಾ ಇದೆ. ಆದರೆ ಈ ಒಂದು ಸಾವುಗಳಿಗೂ ಕೂಡ ಕೊರೋನಾ ಲಸಿಕೆಗೂ ಸಂಬಂಧವಿಲ್ಲ. ರಾಜ್ಯ ಸರ್ಕಾರ ನೇಮಿಸಿದ್ದ ತಜ್ಞರ ಸಮಿತಿಯಿಂದ ಮಹತ್ವದ ರಿಪೋರ್ಟ್ ಹೊರಬಿದ್ದಿದೆ. ಹಿರಿಯ ಪತ್ರಕರ್ತ ರಾಜಾರಾಮ್ ತಲ್ಲೂರು ಪತ್ರಕ್ಕೆ ಸ್ಪಂದಿಸಿದಂತಹ ಸರ್ಕಾರ ತನಿಖೆಯನ್ನು ನಡೆಸಿದೆ. 4 ತಿಂಗಳ ಕಾಲ ಅಧ್ಯಯನವನ್ನು ನಡೆಸಿ ವರದಿ ನೀಡಿರುವಂತಹ ಎಕ್ಸ್ಪರ್ಟ್ ಸಮಿತಿಗಳು ಏನಾಗ್ತಾ ಇತ್ತು, ಹೃದಯಾಘಾತದಿಂದ ಸಾಯುವವರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು. ಎಲ್ಲರೂ ಕೂಡ ಅನುಮಾನದಿಂದಲೇ ನೋಡ್ತಾ ಇದ್ರು. ಕೊರೋನಾ ಸಮಯದಲ್ಲಿ ನಾವು ಇಂಜೆಕ್ಷನ್ಗಳನ್ನು ಲಸಿಕೆಗಳನ್ನು ಹಾಕಿಸ್ಕೊಂಡಿದ್ವಲ್ಲ, ಆ ಒಂದು ನಿಟ್ಟಿನಲ್ಲಿ ಅದೇ ಕಾರಣದಿಂದ ಈ ರೀತಿ ಯುವ ಜನರು ಸಾಯ್ತಾ ಇದ್ದಾರೆ ಅನ್ನುವಂಥ ಒಂದು ಥಿಂಕಿಂಗ್ ಇತ್ತು. ಇನ್ನು ಇದಕ್ಕೂ ಮೇಲೆ ಹೇಳಬೇಕು ನಾನು ಅಂತಂದರೆ, ಪುನೀತ್ ರಾಜ್ಕುಮಾರಿಂದ ಹಿಡಿದು ಚಿಕ್ಕ ಪುಟ್ಟ ಮಕ್ಕಳು, ಇನ್ನು SSLC ಓದೋ ಮಕ್ಕಳು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಂದರೆ ಇದು ನಿಜಕ್ಕೂ ಕೂಡ ಅರಗಿಸಿಕೊಳ್ಳಲಾಗದಂತಹ ಒಂದು ಘಟನೆ. ಸೊ ಆ ಒಂದು ನಿಟ್ಟಿನಲ್ಲಿ ಎಲ್ರಿಗೂ ಕೂಡ ಈ ಒಂದು ಡೌಟ್ ಇತ್ತು. ಆ ಡೌಟನ್ನು ಹಿರಿಯ ಪತ್ರಕರ್ತರಾಗಿರುವಂತಹ ರಾಜಾರಾಮ್ ತಲ್ಲೂರು ಅವರು ತಿಳಿಸಿದ್ದಾರೆ. ಅವರು ಸಾಲ್ವ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ ಒಂದು ಪತ್ರಕ್ಕೆ ಸರ್ಕಾರದ ತನಿಖೆ ಮಾಡಿ 4 ತಿಂಗಳ ಕಾಲ ಅಧ್ಯಯನ ಮಾಡಿ ಈ ಒಂದು ವರದಿಯನ್ನು ನೀಡಿದೆ. ಏನು ವರದಿಯನ್ನು ನೀಡಿದೆ? ನೀವು ಆ ಒಂದು ಲಸಿಕೆ ತಗೊಂಡ್ರಲ್ಲ, ಆ ಲಸಿಕೆಯಿಂದ ಆಗಿರುವಂತಹ ಹೃದಯಾಘಾತ ಅಲ್ಲ, ಈ ಫುಡ್ಡು ಮತ್ತೆ ಲೈಫ್ ಸ್ಟೈಲ್ ಇಂದ ಬರುವಂತದ್ದು ಅನ್ನೋದು ಸಾಬೀತಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.